ಬಿದ್ದಿದೆ, ಬೇರೆ ಏನು ಇಲ್ಲ. ಮಣ್ಣು ಇಲ್ಲ, ಗ್ರೀನ್ ಗ್ರಾಸ್ ಇಲ್ಲ, ಬರೀ ಸ್ನೋ ಬಿದ್ದಿದೆ. ಇಲ್ಲ ರೀ, ಬರೀ ಸ್ನೋ ಬಿದ್ದಿದೆ. ಎಲ್ಲ ಜೊತೆಗೆ ಒಂದು ಸ್ವಲ್ಪ 1 ಡಿಗ್ರಿ ಇದೆ ಇಲ್ಲಿ, 1 ಡಿಗ್ರಿ. 18% GST ಅಂತ ನಮ್ಮ ನಿರ್ಮಲಾ ತಾಯಿ ಮಾಡಿರೋದು. 18% GST ಹಾಕಿದ್ದಾರೆ. ಬೆಣ್ಣೆ ಗಿಣ್ಣೆ ಎಲ್ಲ ಹಚ್ಚಿ ಆಮೇಲೆ ಸ್ಕ್ಯಾಮ್ ಮಾಡ್ಬಿಡೋದು. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಕಲ್ ಬಿಲ್ಡಿಂಗ್ ಐತಲ್ಲ, ಆ ಕಲ್ ಬಿಲ್ಡಿಂಗ್ ತರ ಐತೆ ಅಷ್ಟೇ ಇದು. ನಮಸ್ಕಾರ, ಹಾಯ್, ಹಲೋ ಎವ್ರಿಬಡಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಸುಖ್. ಎಸ್, ತುಂಬಾ ದಿನದ ನಂತರ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಹತ್ತಿರ ಒಂದು 1.5 ವರ್ಷ, ದಿನ ಅಂತ ಅಂದೆ, ಸಾರಿ, 1.5 ವರ್ಷ ಮುಂಚೆ ನಾನು ವಿಡಿಯೋ ಮಾಡಿ ಸ್ಟಾಪ್ ಮಾಡಿ ಒಂದು ಪರ್ಸನಲ್ ಬ್ರೇಕ್ ತಗೊಂಡಿದ್ದೆ. ಆ್ಯಂಡ್ ಹಿಯರ್ ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ಜರ್ನಿ. ಬ್ಯಾಕ್ ಗ್ರೌಂಡ್ ನೋಡ್ತಿರ್ಬೋದು. ಐ ಆಮ್ ಆಲ್ರೆಡಿ ಅಟ್ ದ ಏರ್ಪೋರ್ಟ್. ಐ ಆಮ್ ಆಲ್ರೆಡಿ ಟ್ರಾವೆಲಿಂಗ್. I will update you where I'm going, but there are so many personal developments that have happened in my life which was much required. ನಾನು ಒಂದು ಪರ್ಸನಲ್ ಬ್ರೇಕ್ ತೊಗೊಂಡಿದ್ದೆ, ಆಫೀಸ್ ಕೆಲಸನೇ ಆಗಿರಲಿ, ಆ್ಯಂಡ್ ಸ್ಮಾಲ್ ಡೆವಲಪ್ಮೆಂಟ್ ಆಗಿದೆ ಅನ್ನಲ್ಲ, ದಟ್ ಈಸ್ ಅ ವೆರಿ ಸ್ಪೆಷಲ್ ಡೆವಲಪ್ಮೆಂಟ್ ಇನ್ ಮೈ ಲೈಫ್. ಇಷ್ಟು ದಿನ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾ ಇದ್ದೆ. ಈಗ ನನಗೆ ಮದುವೆ ಆಗಿದೆ, ಸೊ ಐ ವಿಲ್ ಬಿ ಟ್ರಾವೆಲಿಂಗ್ ವಿತ್ ಮೈ ವೈಫ್. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಮೈ ವೈಫ್. ಶಿ ಈಸ್ ಭಾವನಾ. Hi. Yes, so ಇವಳು ಒಂದು ಟ್ರಾವೆಲ್ ಎಂಥೂಸಿಯಾಸಿಸ್ಟ್. ಸೊ she is A travel blogger too, and also a food blogger too. Yeah. You can also find her active on Instagram with doing all sort of food videos. Yeah. So yes, so today we are traveling and it is January. ನಾವು ಡಿಸೆಂಬರ್ ನೋಡಲೇ ಇದೀವಿ, ಏನಕ್ಕೆ ಚಳಿ ಇದೆ. ಸೊ ಎಸ್, ಸೊ ವಿ ಆರ್ ಟ್ರಾವೆಲಿಂಗ್ ಟುಡೇ. ಎಲ್ಲಿಗೆ ಹೋಗ್ತಿದೀವಿ? Guess. ಸೊ ಗೆಸ್ ನನಗೇನಾ? ಅವ್ರಿಗೆ. ಸೊ ಎಸ್, ಸೊ ಇಟ್ ಇಸ್ ಸಪೋಸ್ ಟು ಬಿ ದ ಬಾರ್ಡರ್ ಆಫ್ ಇಂಡಿಯಾ. ನಮ್ಮ ಸೋಲ್ಜರ್ಸ್ ನಮ್ಮ ದೇಶನ ಕಾಯುವಂತ ಜಾಗಕ್ಕೆ ಹೋಗ್ತಾ ಇದೀವಿ. ಎನಿ ಅದರ್ ಥಿಂಗ್ಸ್ that you can tell? I'll just give one small line. Ye hasiwa diya ikula asma ಸಾಂಗ್ ಅಂದ್ಬಿಟ್ಲು. ಎಲ್ಲಿ? Kashmir. Yes. So guys, we are going to Kashmir, heaven on earth, or mini Switzerland ಅಂತಾನೂ ಹೇಳ್ಬೋದು ಅಲ್ವಾ? ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ಬೋದು. ಎಸ್, ಸೊ ಆಲ್ರೆಡಿ ಹೊರಟಿದ್ದೀವಿ, ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಸೊ ವಿ ಹ್ಯಾವ್ ಅ ಫ್ಲೈಟ್ ಅಟ್ ನೈಟ್, ಅರ್ಲಿ ಮಾರ್ನಿಂಗ್ 3 AM. ಎಸ್, ಸೊ ನಮ್ಮ ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಆಗಿದೆ. ಮೇಥಿ ಚಪಾತಿ ಮಾಡ್ಕೊತಿದ್ದಾರೆ ಏರ್ಪೋರ್ಟ್ ಅಲ್ಲಿ, ಜಾಸ್ತಿ ಬೇರೆ ಆಗ್ತಾರೆ ಅಂತ. ಸೊ ಯಮ್ಮಿ ಆಗಿರೋ ಮೇಥಿ ಚಪಾತಿ ತಿಂದು ಇವಾಗ ಇನ್ನೇನು ಸ್ವಲ್ಪ ಹೊತ್ತು ಫ್ಲಾಶ್ಬ್ಯಾಕ್. good that they are allowing to eat home food also. Nice. eti paratha. Too tasty. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ರೋಲ್ ಮಾಡ್ಕೊಂಡಿದ್ದಾರೆ. ಉಪ್ಪಿನಕಾಯಿ ಬಿಡೋದಲ್ಲ, ರೋಲ್ ಮಾಡಿದ್ರೆ ಅದು ಗೊತ್ತಾಗ್ತದೆ. ಕ್ಯಾನರಲ್ಲಿ ಇದು ಆಫ್ ಕ್ಯಾಮ್ರಾನ ಆನ್ ಕ್ಯಾಮ್ರಾನ ಅದನ್ನ ಹೇಳ್ಬಿಡು. ಮೆಂತೆ ಬರೋಣ ಆನ್ ಕ್ಯಾಮ್ರಾ ಇರೋದು ಟೂ ಟೇಸ್ಟಿ ಆಗ್ತಿದ್ಯಾ. End of flashback. all set to experience the I gold. am very excited, very So am I, excited, and yeah, so ಮುಂದೆ ಸಿಗೋಣ. ಎಲ್ಲೆಲ್ಲಿ ಹೋಗ್ತೀವಿ ಅಪ್ಡೇಟ್ ಮಾಡಿ ನಿಮಗೆ ಮತ್ತೆ ಸಿಗ್ತೇವೆ. ಅಲ್ಲಿ see you. ಸೊ ನಾವು ಶ್ರೀನಗರಿಗೆ ಲ್ಯಾಂಡ್ ಆಗಿದ್ದೀವಿ ಗೈಸ್. ಇಟ್ಸ್ ಸೂಪರ್ ಕೋಲ್ಡ್. ಜಸ್ಟ್ ಸ್ನೋ ಆಗಿದೆ. 1 ಡಿಗ್ರಿ ಇದೆ ಇಲ್ಲಿ, 1 ಡಿಗ್ರಿ. ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್? ಜಸ್ಟ್ ಲ್ಯಾಂಡೆಡ್. ಹೌ ಯು ಫೀಲಿಂಗ್? very excited. ಇವಳು ಧೈರ್ಯವಾಗಿ ಏನು ಹಾಕೊಳ್ಳಂಗ ಆರಾಮಾಗಿ ನಿಂತವಳೆ ಮೇಡಮ್. ನಾನಿಲ್ಲಿ ಮಫ್ಲರು, ಟೋಪಿ, ಗ್ಲೌಸ್ ಎಲ್ಲ ಹಾಕೊಂಡು ಇಳಿತಿದ್ದಂಗೆನೆ ಬಸ್ದು ಕಂಬಿನ ಹಿಡಿಯಕ್ ಕೂಡ ಆಗಿಲ್ಲ, ಅಷ್ಟೊಂದು ಕೋಲ್ಡ್ ಇದೆ. 1 ಡಿಗ್ರಿ ಇದೆ. ಇಟ್ಸ್ ಗೋನ್ ಬಿ ಮೋರ್ ಕೋಲ್ಡ್ ಐ ಬಿಲೀವ್. ಎಸ್, ಮುಂದೆ ಇವಾಗ ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ. चार चिनारी करेक्ट. सिंघम 3 ने बहुत सारे पिक्चर शूट हो कर रहे हैं उधर, बहुत सारे.
कम से कम एक 50-100 फिल्म तो शूट हो रहा है. ಫಸ್ಟ್ ಟೂರಿಸ್ಟ್ ಸ್ಪಾಟಿಗೆ ಬಂದಿದ್ದೀವಿ. ಮುಘಲ್ ಗಾರ್ಡನ್ ಚಶ್ಮಶಾಹಿ ಗೌರ್ಮೆಂಟ್ ಆಫ್ ಜಮ್ಮು ಕಾಶ್ಮೀರ್ ಅಂತ ಬರೆದಿದ್ದಾರೆ. ಆ ಗಾರ್ಡನಲ್ಲಿ ಏನಿದೆ ಇದನ್ನೇ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಸ್ನೋ ನೆನ್ನೆನೇ ಆಗಿದೆ. ಸೊ ನೋಡ್ತಿರ್ಬೋದು ಎಷ್ಟು ಪ್ಯಾಕ್ ಆಗಿದ್ದೀವಿ ಅಂತ. ಸೊ ಮೇಲೆ ಹೋಗಿ ಅಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀವಿ ನಿಮ್ಗೆ. ಅದೇನಾ? ಸೊ ಅದಕ್ಕೆ ಮುಂಚೆ ಬರಕ್ ಮುಂಚೆ ಟಿಕೆಟ್ ತಗೋಬೇಕು, ಮರಿಬಾರ್ದು. ಎಸ್ ಕರೆಕ್ಟ್. ಇದು ಫ್ರೀ ಎಂಟ್ರಿ ಅಲ್ಲ, 30 ರೂಪಾಯಿ. Adult ಪ್ಲಸ್ 18% GST ಅಂತ ನಮ್ಮ ನಿರ್ಮಲಾ ತಾಯಿ ಮಾಡಿರೋದು. 18% GST ಹಾಕಿದ್ದಾರೆ. ಸೊ ಇವಾಗ ಒಳಗೆ ಹೋಗಿ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ನಾನೇನೋ ಹೂವು ಇರುತ್ತೆ ಅಂತ ಅನ್ಕೊಂಡ್ರೆ ಬರೀ ಸ್ನೋ ಬಿದ್ದಿದೆ, ಬೇರೆ ಏನೂ ಇಲ್ಲ. ಮಣ್ಣು ಇಲ್ಲ, ಗ್ರೀನ್ ಗ್ರಾಸು ಇಲ್ಲ, ಬರೀ ಸ್ನೋ ಬಿದ್ದಿದೆ. ಇಲ್ಲ ಬರೀ ಸ್ನೋ ಬಿದ್ದಿದೆ. ಎಲ್ಲರೂ ಗ್ರೀನ್ ಕಲರ್, ವೈಟ್ ಕಲರ್ ಇರೋ ಗ್ರೀನ್ ಕಲರ್ ಸ್ನೋ ಸ್ನೋ ಅಷ್ಟೇ. ಅಂಡ್ ಇಲ್ಲೊಂದು ಏನಿದು ಸ್ಪ್ರಿಂಗ್ ವಾಟರ್ ಬರ್ತಿದೆ, ಡೈರೆಕ್ಟ್ ಬೆಟ್ಟದಿಂದ ಬರ್ತಾ ಇದೆ. ದಟ್ ಇಸ್ ಸಮಥಿಂಗ್ ನೈಸ್. ತುಂಬ ಒಳಗಡೆ ಹೋಗಲ್ಲ. ಅಲ್ಲೇನೋ ಅವರು ಮಸ್ಜಿದ್ ಥರ ಏನೋ ಇದೆ ಅಲ್ಲಿ, ಸ್ಮಾಲ್ ಮಸೀದಿನ ಏನೋ. ಬಟ್ ಎಲ್ಲದಕ್ಕಿಂತ ಕಾಮಿಡಿ ಏನಂದ್ರೆ ನಾವು ಇಷ್ಟೊಂದು ಪ್ಯಾಕ್ ಆಗಿ ಬೆಚ್ಚಿಗಿರೋಣ ಅಂತಿದ್ರೆ ಈ ನಾಯಿ ಸಾಹೇಬ್ರು ಇಲ್ಲೊಡಿಲಿ ಆರಾಮಾಗಿ ಸ್ನೋ ಪಕ್ಕನೇ ಮಲಗ್ಬಿಟ್ಟಿದೆ ಇದು. ಇದಕ್ಕೆಲ್ಲ ಫುಲ್ ಅಭ್ಯಾಸ ಆಗಿರುತ್ತೆ. ನಾವು ರೀಲ್ಸ್ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ. ಇವಾಗ ಲೈವ್ ಆಗಿ ನೋಡಿ ದಮಾಕೊಂಡ್ಬಿಟ್ರು ಅವ್ರು. ಯಾರೋ ಅಲ್ಲಿ ರೀಲ್ಸ್ ಮಾಡ್ತಾ ಇರೋರು ಇಬ್ರು ಗಂಡ ಅಂತ ದಮಾಕೊಂಡ್ಬಿಟ್ರು. ನೀನು ರೀಲ್ಸ್ ಮಾಡ್ತೀಯಾ? ಇಲ್ಲ ಇಲ್ಲಿ ಇದನ್ನ ರೀಲ್ಸ್ ಮಾಡ್ತಾವ್ರಿ ಇಲ್ಲಿ. ನಾವು ಬೇರೆಯವ್ರದ್ದು ರೀಲ್ಸ್ ಮಾಡೋದು ನೋಡಿದ್ರೆ ಇಲ್ಲಿ ನಮ್ಮವರೇ ರೀಲ್ಸ್ ಮಾಡ್ತಿದ್ದಾರೆ, ನಮ್ದೇನೆ ಅದು. ಅಯ್ಯೋ. ಸೊ ಈ ಮುಘಲ್ ಗಾರ್ಡನ್ನಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಫುಲ್ ಕಾಶ್ಮೀರಿ ಡ್ರೆಸ್ ಇಟ್ಟಿದ್ದಾರೆ. ನಾವು ಹಾಕೊಂಡು ಡ್ರೆಸ್ ತಗೋಬೋದು. ಅವ್ರದ್ದೇನೋ ಒಂದು ಗೌರ್ಮೆಂಟ್ ಚಾರ್ಜರ್ಸ್ ಇರುತ್ತೆ. ಫೋಟೋ ತೆಗಿತಾರೆ ಅಣ್ಣವರು ಮಸ್ತಾಗಿ. ಬಟ್ ನಾವು ಒಂದು ತೆಗೆಸ್ಕೊಳಕ್ಕಾಗಲ್ಲ. ಒಂದು ತೆಗೆಸ್ಕೊಂಡ್ರೆ ಇಲ್ಲ 5-6 ಕ್ಲಿಕ್ ಮಾಡಿರೋದಕ್ಕೆಲ್ಲನೂ ಕಾಸಿಸ್ಕೊಂತಾರೆ. ಎಲ್ಲ ಫಿಲಮ್ ಹೆಸರು ಹೇಳಿದ್ರು ಅವ್ರನ್ನ, 5-6 ಫಿಲಮ್ ಹೆಸರು ಹೇಳಿದ್ರು ಅವರು. ಬೆಣ್ಣೆ ಗಿಣ್ಣೆ ಎಲ್ಲ ಹಚ್ಚಿ ಆಮೇಲೆ ಸ್ಕ್ಯಾಮ್ ಮಾಡ್ಬಿಡು. ಬಟ್ ಇಟ್ ಈಸ್ ಅ ಬ್ಯೂಟಿಫುಲ್ ಮೆಮೊರಿ ದಟ್ ಯು ಕ್ಯಾನ್ ಟೇಕ್. ಆ ಮೆಮೊರಿ ಜೊತೆಗೆ ಈ ಮೆಮೊರಿನೂ ಇರಲಿ. ಇಲ್ಲಿ ಪರಿಮಹಲ್ ಅಂತ ಬಂದ್ವಿ. ಇಲ್ಲಿ ಇದು ಯಾವ ಆ್ಯಂಗಲಲ್ಲೂ ಮಹಲ್ ಥರ ಅಂತೂ ಕಾಣ್ತಿಲ್ಲ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಕಲ್ ಬಿಲ್ಡಿಂಗ್ ಐತಲ್ಲ, ಆ ಕಲ್ ಬಿಲ್ಡಿಂಗ್ ಥರ ಐತೆ ಅಷ್ಟೇ ಇದು. ಬಟ್ ಯಾ, ಜೋಕ್ಸ್ ಅಪಾರ್ಟ್, ಅದು ಎವ್ರಿ ಪ್ಲೇಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಇದು 7 ಲೇಯರ್ಡ್ ಪ್ಯಾಲೇಸ್ ಇದೆ ಆ್ಯಕ್ಚುಲಿ. ನಾವು ಇವಾಗ 2nd ಲೇಯರಲ್ಲಿ ಇದ್ದೀವಿ. ಈ ಥರ 3, 4, 5, 6, 7 ಅಂತ ಲೇಯರ್ಸ್ ಇದೆ. ಆ್ಯಂಡ್ ಇಟ್ ಹಸ್ ಗಾಟ್ ಅನ್ ಅಮೇಝಿಂಗ್ ವ್ಯೂ, mountain view, snow mountain view in the winter season, and the very own famous Dal Lake ಕೆಳಗಡೆ ಇದೆ. ಅಲ್ಲಿ ಫ್ರೋಸ್ ಆಗಿದೆ. ಅಲ್ಲಿ ಮಧ್ಯದಲ್ಲಿ ಫ್ರೋಸ್ ಆಗಿಬಿಡಿದೆ ಲೇಕು. ಫುಲ್ಲು ಐಸ್ ಗಡ್ಡೆ ಕಟ್ಬಿಡಿದೆ. ಇಷ್ಟು ಚಳಿ ಇದೆ ಇಲ್ಲಿ. ಇವಾಗ ಮೇಲೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ವ್ಯೂ ಎಂಜಾಯ್ ಮಾಡ್ಕೊಂಡು ಮತ್ತೆ ಎಲ್ಲಿ ಹೋಗೋದು? ಇನ್ನೊಂದು ಅವ್ನು ಯಾವುದೋ ಗಾರ್ಡನ್ ಅಂತಿದ್ದಾನೆ. ನಮ್ಮ ಡ್ರೈವರ್ ತುಂಬ ಒಳ್ಳೆಯವರಿದ್ದಾರೆ. ಅವರು ಎಲ್ಲೋ ಹೇಳಿದ್ದಾರೆ, ಅಲ್ಲಿ ಕರ್ಕೊಂಡೋಗಿ ಊಟ ಮಾಡ್ಕೊಂಡು ನಾವು ನಮ್ಮ ಹೋಟೆಲ್ಗೆ ಹೋಗ್ಬಿಡ್ತೀವಿ. ವಿ ವಿಲ್ ಅಪ್ಡೇಟ್ ಯು ಗೈಸ್. ಸೊ ಗೈಸ್, ನಾವು ಆಚೆಯಿಂದ ಬಂದು ಪರಿಮಹಲಿಂದ ಬಂದು ಡೈರೆಕ್ಟ್ ರೂಮಿಗೆ ಸೇರ್ಕೊಂಡ್ವಿ. ಇಟ್ ವಾಸ್ 2 degrees ಆ್ಯಂಡ್ ವಿ ಜಸ್ಟ್ ಟುಕ್ ರೆಸ್ಟ್. ನೈಟಿಂದ ನಿದ್ದೆ ಮಾಡಿದ್ದಿಲ್ಲ, ಬಿಕಾಸ್ ಬರೀ ಜರ್ನಿ ಆಗಿತ್ತು ಫ್ಲೈಟಲ್ಲಿ. ಸೊ ಬಂದು ಒಂದು 2 hours ಮಲಗಿ ಬರ್ಗರ್ ಏನೋ ತಿನ್ಕೊಂಡ್ಬಂದ್ವಿ. ದಟ್ ವಾಸ್ ದ ಓನ್ಲಿ ಆಪ್ಷನ್ ಫಾರ್ ಅಸ್. ಬಟ್ ಯಾ, ಈಗ ಹಾಟ್ ಆಗಿ ನಮಗೆ ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಇದೆ, ಮತ್ತು ಇಲ್ಲಿ ಪನೀರ್ ಇದೆ, ದಾಲ್ ಇದೆ, ಆ್ಯಂಡ್ ಸಲಾಡ್ ಇದೆ, ರೋಟಿ ಇದೆ. ಎಲ್ಲ ತಿಂದು ಮಲ್ಕೊಳ್ಳೋದೆ. ನಾಳೆ ಗುಲ್ಮಾರ್ಗ್ಗೆ ಹೋಗಬೇಕು. ಸೊ ಗುಲ್ಮಾರ್ಗಲ್ಲಿ ಏನು ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ಊಟ ಮಾಡಿ ಅದ್ರ ಟೇಸ್ಟ್ ಎಂಜಾಯ್ ಮಾಡೋಕ್ಕೆ ಕಾಯ್ದುಕೊಂಡಿದ್ದೀನಿ, ಬಿಕಾಸ್ ಬಿಸಿ ಇದೆ ಇದು. ಸೊ ಊಟ ಮಾಡಿ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಊಟ ಮಾಡಾದ್ಮೇಲೆ ಸಿಗೋಣ.
ಸೊ ಗೈಸ್ ಊಟ ಮಾಡಿ ಇವಾಗ ಜಸ್ಟ್ ರೂಮಿಗೆ ಬಂದ್ವಿ. ಇಟ್ ಈಸ್ ಪ್ರಿಡಿ ಕೋಲ್ಡ್. ಇಟ್ ಈಸ್ ಅಬೌಟ್ 1 ಡಿಗ್ರಿ ಆಚೆಗಡೆ. ಆ್ಯಂಡ್ ನೋಡ್ತಿರ್ಬೋದು ನಾನು ಫುಲ್ ವಾರ್ಮ್ ಆಗಿ ಪ್ಯಾಕ್ ಹಾಕಿದ್ದೀನಿ. ಆ್ಯಂಡ್ ನಮ್ಮ ಸೇವಿಯರ್ಗೋಸ್ಕರ ಇಲ್ಲೊಂದು ರೂಮ್ ಹೀಟರ್ ಹಾಕಿದ್ದಾರೆ. ಅದು AC ಥರ ಕಾಣ್ತಿರ್ಬೋದು, ಬಟ್ ರೂಮ್ ಹೀಟರ್. ಆ್ಯಂಡ್ ನಮ್ಮ ಸೇವಿಯರ್ ಫಾರ್ ದ ನೈಟ್ ಇಲ್ಲಿ ಬೆಡ್ ಹೀಟರ್ಸು ಹಾಕಿದ್ದಾರೆ. ಇದಿಲ್ಲದೆ ಇದ್ದರೆ ಈ ಬೆಡ್ ಎಲ್ಲ ಫುಲ್ಲು ಸೂಪರ್ ಕೋಲ್ಡ್ ಆಗಿರುತ್ತೆ. However, we enjoyed the gardens wherever we went. Pari Mahal. Pari Mahal alla. Pari Mahal, it was really good. How was your experience, by the way? It is nice. First day is ತುಂಬಾ ಚಳಿ, but I'm liking it. We are liking it. Worth the ಚಳಿ ಅಂತ ಹೇಳ್ಬೋದು. -6 ವರೆಗೂ ಹೋಗುತ್ತೆ. -8 according to the Google -8 ಇದೆ, but ಇವರು ಇಲ್ಲಿ ಲೋಕಲ್ -6 ಅಂತ ಹೇಳ್ತಾರೆ. It's going to be pretty cold. ರೈಟ್, ಸೊ ನಾವು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಡೇ 2 ನಾಳೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಗುಲ್ಮಾರ್ಗ್ ಟುಮಾರೋ. ಗುಲ್ಮಾರ್ಗಲ್ಲಿ ಏನಿರುತ್ತೆ, ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ, ಅಲ್ಲಿದ್ದು ಏನು ವಿಶೇಷತೆ ಇದೆ ಅದನ್ನೆಲ್ಲ ನಾವು ಡೇ 2 ಅಲ್ಲಿ ಹಾಕ್ತೀವಿ. ಡೇ 2 ಇನ್ ಕಾಶ್ಮೀರಲ್ಲಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ನಮ್ಮ ಚಾನಲ್ನ ಫಾಲೋ ಮಾಡಿ. ಐ ಆಮ್ ಸುಕ್. ಆ್ಯಂಡ್ ಇನ್ನೂ ಕಂಟೆಂಟ್ಸ್ ಬರ್ತವೆ ಇನ್ಮೇಲೆ. Will not keep it paused, so you can click that link that is mentioned below to follow, and also on Instagram na you follow madi so that you get more updates. So I'll stay tuned. Take care. Love you all.